ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ವಿಡಿಯೋನ ಒಂದು ಕೊನೆಯವರೆಗೂ ನೋಡ್ತಾ ಇರಿ. ಬೆಳಗ್ಗೆ ಬೇಗ ಬಂದ್ರು ಅಂದ್ರೆ ಎಷ್ಟು ಬೇಗ ಬರ್ತಾರೆ ಅಂದ್ರೆ ತುಂಬಾನೇ ಬೇಗ ಬರ್ತಾರೆ ಇವ್ರುಗಳೆಲ್ಲ. ಅಲ್ಲಿ 3 ಜನ ನಿಂತಿದ್ದಾರೆ, ಇನ್ನೂ ಉಳಿದವ್ರು ಬಂದಿಲ್ಲ. ಅವ್ರು ಯಾವಾಗ ಬರ್ತಾರೋ? ನಾವು ಹೋಗೋದು ಯಾವಾಗ? ನಾವು ಹೋಗೋಷ್ಟು ಫಂಕ್ಷನ್ ಮುಗ್ದೋಗ್ಬಿಟ್ಟಿದ್ರೆ. ಗೈಸ್, ಬೆಳಗ್ಗೆ 7:15 ಇಂದ ಕಾದಿದ್ಕೆ ಅಣ್ಣ 8:00 ಬಂದಿದ್ದಾನೆ ಕರ್ಕೊಂಡು ಹೋಗೋದಕ್ಕೆ. ನಿಮ್ಮಲ್ಲಿ ಯಾರಾದ್ರೂ ಈ ತರ ಹೇಳಿ ಬೆಂಗಳೂರಿಗೆ ಬಂದ್ರು ಟೈಮ್ ಸೆನ್ಸ್ ಕಲ್ತಿಲ್ಲ, ಈ ನಾನ್ ಸೆನ್ಸ್ ಅನ್ನೋದು ಇವ್ರು ನೋಡಿ ಹೇಳಿರ್ಬೇಕು. ನೋಡಿ ಅಲ್ಲ, ಇಷ್ಟ ಬೇಗ ಬಂದಿದ್ಯಾ? ಇವರೇ ಲೇಟ್ ಆಗಿ ಬರೋರು. ಬೇಗ ಬಂದೆ. ಕಡೆ ಎಲ್ಲ ಬರೀ ಲೇಟ್ ಆಗಿರತ್ತಪ್ಪ. ಏನಂದ ಸರಿಯಾಗಿ ಹಂಗೆ ಏನೋ ಹೇಳ್ದ ಅವ್ನು. ದಿನೇಶ ಮಾಡೋದು ಡೋರ್ ಓಪನ್ ಆಗ್ತಾ ಇಲ್ಲ. ಹಾಯ್ ಮಾಡು. ಡ್ರೈವರೇ ಇಲ್ಲ, ನಾವೆಲ್ಲ ಕೂತಿದ್ದೀವಿ, ಡ್ರೈವರೇ ಇಲ್ಲ, ಎದ್ದೋಗ್ಬಿಟ್ಟವ್ರೆ. ಫೈನಲಿ ಜರ್ನಿ ಸ್ಟಾರ್ಟ್. A few moments later. ಅದು ಟೆಕ್ನಿಕಲ್ ತೆಗಿತಾನೆ. ಅಪ್ಪ ಕಾಲ್ ಸರಿ ಹೋಯ್ತಾ? ಬನ್ನಿ ಎಲ್ಲ ತಿಂಡಿ ತಿನ್ನೋಣ. ಒಡೆ ಕುಡಿಯೋರು ಹೆಂಗೈತೆ? ಇಡ್ಲಿ ತಿಂತಾ ಇದೀವಿ ಅಷ್ಟೇ. ನಮ್ದೊಂದೇ ರೈಸ್ ಇಲ್ಲ, ಒಂದ್ ಇಡ್ಲಿ ಒಂದ್ ವಡೆ ಅಷ್ಟೇ. ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್, ಒಳ್ಳೆ ಸರ್ಕಲ್. ತಿಂಡಿ ಮಾತ್ರ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. 7 ಸೀಟರ್ ಜಾಗದಲ್ಲಿ 9 ಜನ ಬಂದಿದ್ವಿ ನಾವು. ಗೈಸ್, ಇಲ್ಲಿ ಟಿಫನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಗೈಸ್. ನಮ್ದು ಆಯ್ತಪ್ಪ, ನೀವೇ ಮಾಡ್ತಾ ಇಲ್ಲ. ಮಧ್ಯರಾತ್ರಿ 2 ಗಂಟೆಗೆ ತಿಂದ್ವಾ, ಅದಾದ್ಮೇಲೆ ಕೋಕ್ ಕುಡಿದ್ವಾ, ದೋಸೆ ತಿಂದ ಅಷ್ಟೇ. ಇನ್ನೇನ್ ಫಿಲ್ ಆಯ್ತಲ್ಲ. ನೆಕ್ಸ್ಟ್ ಡೈರೆಕ್ಟ್ ಚುಂಚನಗಿರಿ, ಅದಾದ್ಮೇಲೆ ಬೀಗ್ರೂಟ. ಅದಕ್ಕೆ ಮೇನು ಕಾಯ್ತಾ ಇರೋದು. ಎಲ್ಲ ಹೋಯ್ತವ್ರೆ ಗುರು. ಬರ್ರ ನಿಮ್ ಜೊತೆ ಮಾತಾಡ್ಬೋದ? 2 ನಿಮಿಷ ವಿಡಿಯೋ ಮಾಡ್ತಿದ್ದೆ, ಅದಕ್ಕೆ. ಮಾತಾಡಿ. ಎಷ್ಟೊತ್ತಿಗೆ ತೆಗಿತಾರ ಇದು? ಬೆಳಿಗ್ಗೆ 6 ಗಂಟೆ. ಬೆಳಗ್ಗೆ 6 ಗಂಟೆ. 6 ಗಂಟೆಯಿಂದ 10 ಗಂಟೆವರೆಗೂ. ಎಷ್ಟು ಬಿಸ್ನೆಸ್ ಆಗುತ್ತೆ ಡೈಲಿ ನಿಮ್ಗೆ? ಡೈಲಿ 4-5 ಸಾವಿರ. ಸೂಪರ್. ಎಲ್ಲ ನೀವೇ ಮಾಡ್ತೀರಾ? ಅಲ್ಲ, ನಿಮ್ ಮನೆಯವರೇ ಎಲ್ಲ? ಮನೆಯವರಿಲ್ಲ, ನಾವು ಇನ್ನೊಬ್ರಿಗೆ. ಅಂದ್ರೆ ಎಲ್ಲ ನಿಮ್ಮ ಅಂದ್ರೆ ಬೇರೆಯವರಾ ಅಥವಾ ನಿಮ್ಮವರೇನಾ? ಎಲ್ಲ ಬೇರೆ, ನಾವು ಕೆಲಸದವರು. ಓನರ್ ಬೇರೆ, ನೀವು ಬೇರೆನಾ? ಚೆನ್ನಾಗಿತ್ತು ಅಂತ ಟಿಫನ್. ಏನೇನ್ ಮಾಡ್ತೀರಾ? ಇಡ್ಲಿ, ದೋಸೆ, ರೈಸ್ ಬಾತು, ವಡಾ, ಪೂರಿ. ಯಾವ ಊರು ನಿಮ್ದು? ಇಲ್ಲ, ಬೆಳಕೆರೆ. ಬೆಳಕೇರಿ. ರೆಸಿಪಿ ಎಲ್ಲ ನಿಮ್ದೇ? ಇಲ್ಲ, ನಾವು ಇಬ್ರು. ಅವ್ರು ಓನರ್ ಅಂತೆ, ಇವರು ವರ್ಕ್ ಮಾಡ್ತಾರಂತೆ. ಲೇಡೀಸ್ ಯಾರು ಇಲ್ಲ. ಲೇಡೀಸ್ ಇದ್ರೆ ಕೊಟ್ಬಿಟ್ರೆ ಏನ ಲೇಡೀಸ್ ಸಿಕ್ಕಂತೀಯಾ? ಚಂದ್ರ ಕೈಯ ಬಳೆ. ಡ್ಯಾನ್ಸಾ? ಇದು ಭರತನಾಟ್ಯ. ಚಿಚ್ಚಿತ್ತೈ ಜಿಗಿದಿತ್ತೈ. ಚಿಚ್ಚಿತ್ತೈ. ಇದು ಕೂತ್ಬಿಡ್ಬೇಕಾ? ಅಷ್ಟೇ ಹಾಕಲೇ. ಎಣ್ಣಿನ ಮುಂದೆ ಹಾಕ್ತಾರಲ್ಲ, ಕಂಕಣಕಾಯ ನಕ್ಕಣಕಾಯ, ಕಂಕಣಕಾಯ ನಕ್ಕಣಕಾಯ.
ಗೈಸ್ ಇವಾಗ ತಾನೇ ನಾವು ಆದಿಚುಂಚನಗಿರಿಗೆ ಬಂದು ಇಳ್ಕೊಂಡಿದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಟೀಮ್ ಎಲ್ಲ ಇಲ್ಲೇ ಇದೆ ನೋಡಿ. ಎಲ್ಲ ಜಸ್ಟ್ ಇಳ್ದು ಲ್ಯಾಂಡ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ಯಾರ ಆದಿಚುಂಚನಗಿರಿ ನೋಡಿಲ್ಲ ನೋಡ್ಕೊಂಬಿಡಿ ಗೈಸ್. ಆದಿಚುಂಚನಗಿರಿ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋ ಇರಲ್ಲ, ಔಟ್ಸೈಡ್ ಇಂದ ತೋರಿಸ್ತೀನಿ ಗೈಸ್. ಯಾರ್ಯಾರು ನೋಡಿಲ್ಲ ನೋಡ್ಕೊಂಬಿಡಿ. ಆಫೀಸ್ ಟೀಮ್ ಎಲ್ಲ ಸೇರ್ಕೊಂಡು ಇವತ್ತೊಂದು ಬೀಗರೂಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲಿ ಚುಂಚನಗಿರಿ ಪಕ್ಕದಲ್ಲೇ ಇದೆ. ಸೊ ಇದು ನಿಯರ್ ಇತ್ತಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವ್ರು ಯಾರು ನೋಡಿಲ್ಲ, ಅದಕ್ಕೆ ತೋರ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕ್ಲೋಸ್ ಮಾಡಿದೆ. ಫ್ರಂಟ್ ವ್ಯೂ ನೋಡ್ಕೊಂಬಿಡಿ ಗೈಸ್. ಇಲ್ಲಿಂದ ಇದು ಸ್ವಲ್ಪ ದೂರ ಹತ್ಕೊಂಡು ಹೋಗ್ಬೇಕಾಗುತ್ತೆ ಬೆಟ್ಟನ. ಬನ್ನಿ ಹೋಗೋಣ. ಹಿಡ್ಕೊಂಡ್ ಬಂದಿದ್ದೀನಿ ಕ್ಯಾಮ್ರಾನ. ರಂಜಿತಾ ವಾಪಸ್ ಬರ್ತಾಯ್ತು ಹೋಗಿ. ರಂಜಿತ್ ಅವ್ರ ವಾಪಸ್ ಬರ್ತಿದ್ದೀರಂತ ಅಲ್ಲಿ. ಹೊಸ ಜೋಡಿ ದೇವಸ್ಥಾನಕ್ಕೆ ಬರುತ್ತಲ್ಲ. ಓಹೋ ವಿಜಯ್ ಎತ್ಕೊಂಡ್ ಹೋಗೋ. ಅದಕ್ಕೊಂದು ಸಾಂಗ್ ಹಾಕೋ. ಕೈಯ ಹಿಡಿದು ಬರುವೆ ನಿನ್ನ ದಾರಿಯಲ್ಲಿ ಅಂತ ಹಾಕೋರ್ಗೆ. ಓ ಇವ್ರನ್ನ ತಸ್ತವ್ರಪ್ಪ. ಡಿಜಿಮೈಲ್ ಗ್ರೂಪ್ ಹಾಕ್ಬಿಡ್ರಿ. ಎಲ್ಲ ನಿಮ್ ಜೋಡಿಗಳು ಇಲ್ಲೇ ಹೋಯ್ತಾರ ನೋಡ್ರಿ. ಆ ಬಂಡೆ ಕಾಣ್ತಿದಿಲ್ಲ ಮೇಲೆ, ಅಲ್ಲಿವರೆಗೂ ಹೋಗ್ಬೋದು, ಹತ್ಬೋದು. ನಾವು ಅಲ್ಲಿವರೆಗೂ ಯಾವಾಗ ಕಾಲೇಜಲ್ಲಿ ಇದ್ದಾಗ ಬಂದಿದ್ದು, ಅವಾಗ ಹೋಗಿದ್ದು. ಅಲ್ಲದಿರೋದು ಬಂಡೆ ಇತ್ತದು. ಇಲ್ಲಿಂದಲೇ ನಮ್ಮ ಮನೆ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡ್ರಿ. ದೇವರಾಣೆ ಕಾಣಿಸಲ್ಲ. ಅಲ್ಲಿ ಮೇಲೆ ಹತ್ಬೇಕಾ? ಇಲ್ಲಿ ದೇವಸ್ಥಾನ ಇದೆ, ಅಲ್ಲೂ ಇದೆ, ಹೋಗ್ಬೋದು. ಬಟ್ ಇಲ್ಲಿ ದೇವಸ್ಥಾನ ಇದೆ. ಅಲ್ಲ ರೋಪ್ ಕಾರ್ ಇದೆ ಅಲ್ಲಿ. ರೋಪಾ? ನಿಜ ರೋಪ್ ಕಾರ್ ಇದು. ಏನೋ ಮಾಡ್ತಾ ಇದಾರೆ ಹಂಗಾರೆ. ಅಲ್ಲಿ ಏನೋ ಮಾಡ್ತಾ ಇದಾರೆ ಅನ್ಸುತ್ತೆ ಅಷ್ಟೇ. ಏನೋ ಮಾಡ್ತಾವ್ರೆ, ಜಿಪ್ ಲೈನ್ ಏನೋ. ಅಲ್ಲ, ಒಬ್ರನ್ನ ಇಬ್ರು ಸೇರ್ ಕರ್ಕೊಂಡು ಹೋಯ್ತವ್ರೆ. ಅದೇ ಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ ಬಂದಿದೀವಿ. ಇದೆಲ್ಲ ಇನ್ನ ಇವಾಗ ಕಟ್ತಾ ಇದಾರೆ ಹೊಸದಾಗಿ. ಅದು ಬೆಟ್ಟ. ಜಾರ್ಖಂಡ್ ನೀವು ಫ್ರೆಶ್ ಆಗಿರಿ ಫ್ರೆಂಡ್ಸ್. ತೋರಿಸಿಲ್ಲ ನೋಡಿ, ಕ್ಯಾಮ್ರಾಗೆ ನೀರ್ ಹಾಕ್ಬಿಟ್ಟು ನೀವು ಫ್ರೆಶ್ ಆಗಿ ಫ್ರೆಂಡ್ಸ್. ಫ್ರೆಶ್ ಆಗಿ ದೇವಸ್ಥಾನ ಒಳಗೆ ಹೋಗ್ತಾ ಇದೀವಿ. ನೀವು ಫ್ರೆಶ್ ಆಗಿ ಫ್ರೆಂಡ್ಸ್. ಅವ್ನು ದಿನೇಶ್ ಮಾಡಿದ್ದಂಗೆ. ಅದು ದೇವಸ್ಥಾನಕ್ಕೆ ಬರೋರ್ ಲಕ್ಷಣ. ನಾನು ಮೊನ್ನೆ ಹೋಗಿದ್ನಲ್ಲ. ಹೌದೇನು? ಅದನ್ನ ನೋಡಿನೇ ಶಾಕ್ ಆಗಿದ್ದು ನಮ್ಗೆ. ಅದನ್ನ ನೋಡಿ ನಮಗ್ ಶಾಕ್ ಆಗಿದ್ದು. ಸಡನ್ ಆಗಿ ನೋಡ್ತೀವಲ್ಲ, ಹಂಗೆ ಭಯ ಆಗುತ್ತೆ ಒಂದೊಂದ್ಸಲ. ಭಯ ಆಗ್ಲಿ ಅಂತ ನೋಡ್ಸೋದು ನಾವು. ಅಲ್ಲ, ಅವ್ರದ್ದು ಒಂದ್ ಫೋಟೋ ಹಾಕಿದ್ರಲ್ಲಪ್ಪ, ಕೊಟ್ಟಿಯೂರ್ಗ್ ಹೋಗ್ಬಿಟ್ಟು. ಮದ್ವೆ ಆಗ್ಬಿಟ್ಟು ಮದ್ವೆ ಆದಂತೆ ಕೊಟ್ಟಿಯೂರ್ಗ್ ಹೋಗಿ. ಎಲ್ಲಿ? ಏ ಆ ಕಡೆಯಿಂದ ಹೋಗೋದು. ಅವಾಗ ಜನ ಜಾಸ್ತಿ ಇದ್ದಾಗ ಹಂಗ್ ಬಿಡ್ತಾರೆ, ಆ ಕಡೆನೇ ಎಂಟ್ರಿ. ದೇವಸ್ಥಾನ 12 ಗಂಟೆ ಕ್ಲೋಸ್ ಆಗೋದು, ಮತ್ತಿನ್ನ 2 ಗಂಟೆಗೆ ಓಪನ್ ಆಗೋದು. ಇನ್ನ 1 ಅವರ್ ಟೈಮ್ ಇದೆ, ಬನ್ನಿ ಆರಾಮ್ಸೆ ಹೋಗ್ಬೋದು. ಏನ್ ಗೊತ್ತಾ ಬ್ರೋ, ಆ ಟೆಂಪಲ್ ಮೇಲ್ಗಡೆ ಐತಲ್ಲ, ಅಲ್ಲಿ ರೆಡ್ ವೈಟ್ ಬಂಡೆ ಐತೆ. ಬಂಡೆ ನಾವೇನಾದ್ರು ಅನ್ಕೊಂಡು ಬಂಡೆ ಎತ್ಕೊಂಡ್ರೆ ಅದಾಗುತ್ತೆ ಅಂದ್ರೆ ಈಸಿಯಾಗಿ ಬರುತ್ತೆ. ಅಲ್ಲಿ ಕರೆಕ್ಟ್ ಅಲ್ಲಿ ಕಲ್ ಕಾಣ್ತಾವಲ್ಲ, ಅದು ಎತ್ತತ್ಯಾ? ಅಲ್ಲಿ ರೆಡ್ ವೈಟ್ ಇದ್ ಕಾಣ್ತೈತಲ್ಲ ಗೋಪುರ, ಒಂದು ಚಿಕ್ಕದು, ಅದ್ರ ಪಕ್ಕದಲ್ಲಿ ಕಲ್ಕಲ್ಲವಲ್ಲ ಅವನ್ನ, ಅಷ್ಟಪ್ಪ ಕಲ್ಲು ಕಲ್ಲಿರೋದು ಆಗುತ್ತೆ ಅಂದ್ರೆ ಬರಲ್ಲ. ಇವಾಗ ಅಲ್ಲಿವರೆಗೂ ಬೆಟ್ಟ ಹತ್ತಿ ನೀನ್ ಎತ್ತು. ಬೀಗ್ರೂಟಿಗೆ ಇನ್ನೂ ಟೈಮ್ ಅದೇ ಊಟಕ್ಕೆ. ದರ್ಶನ ಮಾಡ್ಕೊಂಡ್ಬಿಟ್ಟು ಕಲ್ಲೆತ್ತು ಕುತ್ಕೊಂಡು ಕೇಳ್ಕೊಂಡೆ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಇದೆ ತೆಗಿ ಹೋಗೋದು. ನನ್ ಫೋಟೋ ತೆಗಿಯಕ್ ಬಂದಿದ್ದು ಇದೇ ದೇವಸ್ಥಾನ, ಹಿಂಗೆ ಹೋಗ್ಬೇಕು. ಒಳಗ್ ನಡೀರಿ, ಅವ್ರ ಫೋಟೋ ತೆಗಿತಾ ಇದಾರೆ.
ದೇವಸ್ಥಾನ ಒಳಗಡೆಯಿಂದ ಇನ್ನೂ ಮುಂದೆ ಹೋಗೋದಕ್ಕಾಗಲ್ಲ ಫ್ರೆಂಡ್ಸ್, ಇಲ್ಲಿಂದ ಕ್ಯಾಮ್ರಾ ಅಲೋ ಇಲ್ಲ. ಸೊ ಇಲ್ಲಿಂದೆಲ್ಲ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಇದು ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ. ರಂಜಿತನ ಮೇಲೆ ಕಲ್ಲನ್ನ ಒರೆಸ್ಬಿಟ್ಟು ಎತ್ತಿ ಕೂಡ ಇಲ್ಲಿ ಯಾವುದೋ ಕಲ್ಲು ಎತ್ತೋದು ಒಂದು ಇದೆಯಂತ ಈಗ ಇದು ಅದನ್ನ ನೋಡಕ್ ಹೋಗ್ತಾ ಇದೀವಲ್ವಾ ದಿನೇಶ್? ಅಲ್ವಾ ದಿನೇಶ್? ದೇವಸ್ಥಾನದೊಳಗೆ ಕ್ಯಾಮ್ರಾ ಅಲೋ ಇಲ್ಲ ಫ್ರೆಂಡ್ಸ್, ಅಷ್ಟೇ. ಅಲ್ಲಿ ಒಳಗಡೆ ಇಲ್ಲ ಅಂದ್ರೆ ಅದಕ್ಕೆ ನಾನು ಇಲ್ಲಿ ಔಟ್ಸೈಡ್ ಮಾತ್ರ ತೋರಿಸ್ತಾ ಇದ್ದೀನಿ. MLM ಮೀನ್ಸ್ ಮಹಾಲಕ್ಷ್ಮಿ ಮದುವೆ ಬ್ಲಾಗ್. ಮಹಾಲಕ್ಷ್ಮಿ ಲವ್ ಮ್ಯಾರೇಜ್. ಮಹಾಲಕ್ಷ್ಮಿ ಲವ್ ಮ್ಯಾರೇಜ್ ಅಂತ ಅವಳಿಂದ ನೋಡ್ಬೇಕು, ಸಕ್ಕತ್ತಾಗಿರುತ್ತೆ. ಮಾಡೋಣ ಇವಾಗ ಒಟ್ಟಿನಲ್ಲಿ ಸದ್ಯಕ್ಕೆ ರಂಜಿತನ ತಲೆ ಮೇಲೆ ಒಂದು ಕಲಿಸಬೇಕು. ಎತ್ತತೀಯ ತಾನೆ, ಎತ್ತಲೇಬೇಕು. ಇವ್ರು ಯಾರೋ ಮುಸ್ತಫಾ ಅವ್ರು. ಇಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ಸನ್ನಿಧಿ ಇದು. ಚಂದ್ರಮೌಳೇಶ್ವರ ಸ್ವಾಮಿಗಳ ಸನ್ನಿಧಿ ಗೈಸ್. ಇವರು ಸ್ವಾಮಿಗಳ ಒಂದು ಗದ್ದುಗೆ ಇದೆ. ಬಿಟ್ಟು ಹೊಂಟೋಗ್ಬಿಟ್ರು. ಇಲ್ಲಿ ಒಂದು ಕಲ್ಲಲ್ಲೇ ಗಣೇಶನ ವಿಗ್ರಹ ಕೆತ್ತನೆ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಇದು ಪೂರ್ತಿ ಕಲ್ಲಲ್ಲೇ ಪೂರಾ ಕೆತ್ತನೆ ಮಾಡಿರೋದು ಗೈಸ್. ಆಪೋಸಿಟ್ ಈ ಟೆಂಪಲ್, ಇದು ಮೈನ್ ಟೆಂಪಲ್. ಇಲ್ಲ ನನ್ನ ಬಿಟ್ಟೆ ಹೋಗ್ತಾರೆ. ಅಲ್ಲ ನಾನು ಬಿಟ್ಬಿಟ್ಟು ಹೋಗ್ತಿದ್ರಲ್ಲ, ಸರಿನಾ? ಇದು ತಿಂದಿರೋದು ಒಂದು ಇಡ್ಲಿ ಒಂದು ವಡೆ ಎಲ್ಲ ಇಲ್ಲೇ ಹೋಯ್ತು. ಅಪ್ಪ ರಂಜಿತಾ ಅವ್ರನ್ನ ಎತ್ಕೋಬೇಕಂತ ನೋಡಿ. ಬ್ರೋ ಏನಾರು ಎತ್ಕೊಂಡ್ಬಿಟ್ರೆ ಇಲ್ಲಿಂದ ಉಳ್ಕೊಂಡು ಅಲ್ಲಿ ಗರ್ಭಗುಡಿಗೆ ಹೊಂಟೋಗ್ಬಿಡ್ತಾರೆ. ಆಪೋಸಿಟ್ ಐತಲ್ಲ. ಉಪ್ಪಿನ ಮೂಟ ಅದರ ಮತ್ತೆ ಒಂದು ಬಟ್ಟೆ ಕೊಡ್ಸೋ ಅಂದ್ರೆ ಹಾಂ ಯಾಕೆ ಮೇಘನಾ ಅನ್ಕೊಂಡು ಇಲ್ಲೇನೋ ದೇವಸ್ಥಾನ ಚಿಕ್ಕದು ಇಲ್ಲ, ಎಲ್ಲ ವೇಸ್ಟೇಜ್ ಎಲ್ಲ ತಂದಿದ್ರೊಳಗೆ ಹಾಕ್ಬಿಟ್ಟವ್ರೆ. ಹಳೆ ಫೋಟೋಗಳು, ಹಳೆ ಐಟಮ್ಸ್ನೆಲ್ಲ. ಇಲ್ಲಿಂದ ಒಂದು ವ್ಯೂ ಸಖತ್ತಾಗಿದೆ, ತೋರಿಸ್ತೀನಿ ಬನ್ನಿ. ಕಲ್ಲು ಎತ್ತಲಿಲ್ಲ ಅಂದ್ರೆ ಇರೋದಕ್ಕೆ ರಂಜಿತನ ತಲೆ ಮೇಲೆ ಇಕ್ಬಿಟ್ಟು ಹೋಗೋದು. ಅಲ್ಲ ಗಣೇಶ್ ಇವ್ರನ್ನೆಂದ್ರೆ ಶ್ರವಣ ಬೆಳಗೊಳಗೆ ಕರ್ಕೊಂಡಿದ್ರೆ ನಿಜವಾಗ್ಲೂ ಬೆಟರ್ ಥರ. ಅಯ್ಯೋ ಎಲ್ಲ ಉಸಿರು ಬಿಡ್ತಾ ಇದೀವಿ ನಾವುಗಳು. ಬರೀ ಇಲ್ಲಿ ನಂದಿ ವಿಗ್ರಹ ಇದೆ, ಪೂಜೆ ಮಾಡ್ತವ್ರೆ. ನಂದಿ ವಿಗ್ರಹ ನೋಡ್ಕೊಳ್ಳಿ. ಬನ್ರಪ್ಪ, ಅವ್ರು ಹೇಳಿದ್ದು ಕಾರ್ ಬಂತು ಅಂತ ಇಲ್ಲಿಗೆ. ತನು ಹೇಳಿದ್ರಲ್ಲ, ನೀನು ಹೇಳಿದ್ದಿಲ್ಲ ಅಲ್ಲ ತನು? ವೆಹಿಕಲ್ ಅಲ್ಲಿ ಬಂದಿದ್ದು. ವೆಹಿಕಲ್ ಇಲ್ಲಿ ವೆಹಿಕಲ್ ಇದೆ ಅಂದರೆ ಹಿಂಗೂ ಬರ್ಬೋದು ಅನ್ಸುತ್ತೆ. ಇವ್ರ ಕೈಲಿ ಹತ್ತೋಕೆ ಆಗ್ತಾ ಇಲ್ಲ. ಹತ್ರ ಬೇಗ. ಇಷ್ಟನಾ ನಿಮ್ಮ ಇಡ್ಲಿ ವಡೆ ಪವರು? ನಾನು ಆರಾಮ ಹತ್ಬಿಡ್ತೀನಿ. ಬ್ರೋ ಈ ಕಡೆ ಬಂದಿದ್ರಾ ಮುಂಚೆ? ಇಲ್ಲ ಅಲ್ಲ, ಈ ಸೈಡ್ ಬಂದಿರೋದೇ ಇವತ್ತ. ಹೆಂಗಿದೆ ಬೆಟ್ಟ, ಬಿಸಿಲು. ಮೇಲೆ ಹೋಗ್ಬೋದು, ಅಲ್ಲಿ ಗೇಟ್ ಐತಲ್ಲ, ಹತ್ತೋರು ಹತ್ಬೇಕಷ್ಟೆ. ಎಲ್ಲಿಂದ ವ್ಯೂ ಕಾಣಿಸುತ್ತೆ ನೋಡಿ. ಇನ್ನೂ ಮೇಲೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಓಯ್ ಅಂತ ಇದೆ.
A few minutes later. ಸಾಕಾಯ್ತಂತೆ. ಇದ್ರೊಳಗೆ ಹೆಂಗಪ್ಪ ಹೋಗೋದು? ಅಯ್ಯೋ ನಾನು ಹಿಡಿಸ್ತಾ ಇಲ್ವೇ? ಓ ಹಿಡಿಸ್ಬಿಟ್ಟೆ. ಇಷ್ಟು ಚಿಕ್ಕ ಸಂಧಿ ಒಳಗೆ ನಾನು ಇಡ್ಸಿದ್ದೀನಿ. ನಾನು ಹತ್ತಕ್ಕಾಗಲ್ಲ ಅಂದ್ರು ಅಲ್ಲಿ ಕೆಳಗಡೆ ದೇವಸ್ಥಾನ ಇರ್ತೀನಿ ಅವ್ರು. ಸಾಕಾಯ್ತಂತೆ. ಯಾರಪ್ಪ ಹಿಂಗ್ ಮಾಡೋರೆ? ಹುಷಾರಾಗಿ ನಡೀರಿ. ಇಲ್ಲೆಲ್ಲ ನೋಡಿ, ಇಲ್ಲಿಲ್ಲ ಬಳೆ ಎಲ್ಲ ಚಚ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಏನ್ ಸಿಗುತ್ತಪ್ಪ ಇವ್ರಿಗೆ ಬಳೆ ಚಚ್ಬಿಟ್ಟು ಇಲ್ಲಿ ಹಾಕೋದ್ರಿಂದ? ಫೋಟೋ ಗೀಟೋ ಎಲ್ಲ ಸೇರ್ಸಿ ಕಟ್ಬಿಟ್ಟವ್ರು ಇಲ್ಲೇ. ಓ ಹುಣಸೆ ಮರ, ಅದಕ್ಕೆ ಬಂದ್ರೆ ಎಲ್ಲ ಎತ್ಕೊಬಿಡ್ಲಿ ಅವ್ರಿಗೆ ಬಿಟ್ಕೊಬಿಡ್ಲಿ ಅಂತ. ಬ್ರೋ ನಿಧಾನಕ್ಕೆ ಹೋಗಿ. ರಂಜಿತ್ ಅವ್ರೆ, ಹಾ ಏನ ಅವ್ರದ್ದು ಹುಣಸೆ ಮರ ಹಿಡ್ಕೊಂಡ್ಬಿಡ್ಲಿ ಅವ್ರಿಗೆ ಅಂತ. ಹುಷಾರಾಗಿ ಹೋಗಿ. ಹ್ಞೂನ್ರಿ, ಉತ್ತರ ಕರ್ನಾಟಕ ಏನ್ರಿ? ಓ ಇದೇ ನೀವು ಕಲ್ಲು ಹೇಳಿದ್ದು? ಎತ್ಕೊಬೇಕಾ, ಇಕ್ಕೋಬೇಕಾ, ಜೋಡಿಸ್ಬೇಕಾ? ಅಲ್ಲಾಡ್ತಾ ಇದೆ. ಅವಳಿಗೆ ಸಾಕಾಯ್ತಂತ ಕೆಳಗಡೆ ಕೂತ್ಕೊಂಡಿದ್ದಾರಪ್ಪ. ಇವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಈಗಲೇ 30 ವರ್ಷ 40 ವರ್ಷ ತಳ್ತಾರೆ ಆಡಿದ್ರೆ. ಓಹೋ, ಇಲ್ಲಿಂದ ಹತ್ತೋದಿರೋದು ಇವಾಗ. ಉಲ್ಡಾಬಿಡಿಯಾ ಹತ್ಬಿಟ್ಟು ಆ ಕಡೆಯಿಂದ ಫೋನ್ ಇಟ್ಕೊ, ನಾನು ಈ ಕಡೆಯಿಂದ ಹತ್ತೀನಿ. Here we go. Okay. That's right. ಗಣೇಶ್, ನಮ್ಮ ಮನೆ ಆ ಕಡೆ ಅಲ್ಲಿ ಯಾವ್ದೋ ಒಂದು ನಮ್ದೇ ಅನ್ಕೊಂಬಿಡು. ಹ್ಞೂ ಅದೇ ಬಿಲ್ಡಿಂಗು, 2 ಫ್ಲೋರು, ಗ್ರೀನ್ ಕಲರ್ ಬಿಲ್ಡಿಂಗು. ಎಲ್ಲರೂ ನಮ್ ಬಿಟ್ಬಿಟ್ಟೆ ಹೋಯ್ತಾರಪ್ಪ. ಯಾವ ಇವೆಲ್ಲ ಪುಟಾಣಿ ಮೆಟ್ಲುಗಳು ಎಲ್ಲ ಬಿಟ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ಬಾರ. ತನು ಬರಲ್ಲ ಅಂದಿತ್ತು, ಬಂದಿರಂಗೈತೆ. ದೇವಸ್ಥಾನ ಇದೆ ಗೈಸ್, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅನ್ಸುತ್ತೆ, ಕ್ಲೋಸ್ ಮಾಡ್ಬಿಡ್ತೀನಿ. ನೋಡಿ ಈಗ ಬರ್ತಿದೆ ಹೋಗಿ. ನಾನು ಹತ್ತಕ್ಕಾಗ್ಲಿಲ್ಲ, ಕೆಳಗಡೆ ದೇವಸ್ಥಾನದಲ್ಲ ಕುತ್ಕೊಬಿಟ್ಟವ್ರೆ. ಹೇಗಿತ್ತು ಬ್ರೋ ನಮ್ಮೂರಿದು ಮಂಡ್ಯ? ಅಕ್ಕೋ ಮಂಡ್ಯ ಬಾಡ್ರಿ ಅಷ್ಟೇ ಬಾ. ನಿಧಾನ ಹೇಳಿರಿ, ಸ್ಲೋಪು ಜಾರ್ ಹೋಗ್ಬಿಟ್ಟಿರ ಬ್ರೋ. ಆ ಕಡೆ ಜಾರತ್, ಈ ಕಡೆ ಬನ್ನಿ. ಎಲ್ಲರಿಗೂ ಏನ್ ಕಾನ್ಫಿಡೆನ್ಸ್, ಎಲ್ಲ ಮುಂದೆ ಹೋದ್ರು, ನನ್ನ ಲಾಸ್ಟಲ್ಲಿ ಬಿಟ್ರು. ಏನ್ರ ಆಗ್ಬಿಟ್ರೆ ನಮ್ಗೇನ್ ಭಯ ಇರಲ್ವಾ? ಬರ್ತೀನಿ ನೋಡಿ. ಥ್ಯಾಂಕ್ ಯು. ಅದೆಲ್ಲ ಕಾಣ್ತಾ ಇದೆಯಲ್ಲ ಇವ್ರದ್ದು ಕಾಲೇಜು, ಫುಲ್ಲು ಮುಂದೆ ಗ್ರೌಂಡು, ಕಾಲೇಜು ಎಲ್ಲ. ಇಂಜಿನಿಯರಿಂಗಿದು ಮಠದ್ದು, ಮಠ ಕಾಲೇಜು. ಏನ್ ಬ್ರೋ ನಿಮ್ದು ಹೇಳಿ, ರಿವ್ಯೂ ಹೇಳಿ, ಏನ್ ಅನ್ನಿಸ್ತು ಅಂತ? ಹಾ, 2 ಸಲನೂ ಒಂದೇ ಅನ್ನಿಸ್ತಾ? ಆದ್ರೆ ಅವ್ರ ಮುಂದೆ ಹೇಳಕ್ ಆಗ್ಲಿಲ್ಲ. ಸತ್ಯ ಹೇಳ್ಬೇಕು ನಾನು. ಎತ್ತೋ ಬಸವಣ್ಣ ಅಂತೆ. ನೀವು ಮನ್ಸಲ್ಲಿ ಏನ್ ಅನ್ಕೊಂಡ್ರು ಫಸ್ಟ್ ಟೈಮು ಈಸಿಯಾಗಿ ಬರುತ್ತೆ. ಅನ್ಕೊಳ್ಳೋದಲ್ಲ ಎತ್ತಿದ್ರೆ ಅದು ತುಂಬಾ ವೆಯ್ಟ್ ಆಗುತ್ತೆ ಕಲ್ಲು. ಅಂತ ಎತ್ತೋ ಬಸವಣ್ಣ ಅಂತ ಹೇಳಿದ್ರೆ ಕಾಣಿಕೆ ಇಟ್ಟು ಎತ್ತಬೇಕಿತ್ತು ಅಂದ್ರೆ ನನ್ನ ಹತ್ರ ಇರ್ಲಿಲ್ಲ, ನಾನು ಎತ್ತಲಿಲ್ಲ. ಅಂದ್ರೆ ಕ್ಯಾಶ್ ತಗೊಂಡೋಗಿರ್ಲಿಲ್ಲ ಗೈಸ್, ಅದಕ್ಕೆ ಕೊಡ್ಲಿಲ್ಲ. ಇವರೆಲ್ಲ ಎತ್ತು ಬಂದಿರೋರು ಹೇಳ್ತಾವ್ರೆ ಏನೋ 2 ಸಲನ ಅವ್ರಿಗೆ ಒಂದೇ ತರ ಅನ್ಸಿದೆ ಅಂತೆ.
ಹೋಗು ಹೋಗು, ಇಲ್ಲಿಂದ ಹುಷಾರಾಗಿ ಇಳಿಬೇಕಪ್ಪ. ಬನ್ನಿ ಬನ್ನಿ ಹೋಗ್ಬೋದು ಬನ್ನಿ. ಬಂದ್ಬಿಟ್ವಿ ಚುಂಚನಗಿರಿ ಬೆಟ್ಟನ ಹತ್ತಿ ಎತ್ತೋ ಬಸವಣ್ಣನ ನೋಡ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ ಇವಾಗ. ಒಂದು ಸ್ಮಾಲ್ ಟ್ರಕ್ಕಿಂಗ್ ತರ ಎಲ್ಲ ಅಜ್ಜಿ ಅಂದ್ರು ಫುಲ್ಲು ಎನರ್ಜೆಟಿಕ್ ಆಗಿ ಹತ್ತುತ್ತವ್ರೆ ಗೈಸ್. ನಾವು ಯೂತ್ಸೇ ಹತ್ತಕ್ ಒದಾಡ್ದವ್ರ ಹಂಗೆ. ಹಾ ಯಾರನ್ನ ಬಂಡೆಯಿಂದ ಬಂಡೆಗ ಇರೋ ನಾನು ಬರ್ತೀನಿ ಗಣೇಶ್, ಬರ್ತೀನಿ ಇರೋ ಅಂದೆ. ಅದಕ್ಕೆ ಫಾಸ್ಟ್ ಮೋಷನ್ ಎಷ್ಟು ದಿನ ಎಂತ ಕಲ್ ನಿಲ್ಸೋರು ಇವ್ರು. ಇವ್ರ ಫೋಟೋಗಳನ್ನೆಲ್ಲ ನೇತಾಕ್ಬಿಟ್ಟವ್ರಲ್ಲ ಇಲ್ಲಿ. ಅವ್ರಿಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅನ್ಸುತ್ತೆ. ಏನಕ್ಕೆ ಹಿಂಗ್ ಮಾಡ್ತಾರ? ಜಾಗ ಬಿಡ್ತೀರ ಬ್ರೋ ಇಲ್ಲಿ? ಓ ಕಾಳೆ ಅಂತ ಓದಿ ಅಂತ ಬರ್ತಾರಲ್ಲ ಅವಾಗ ವಿಡಿಯೋ ಮಾಡೋದು. ಇರೇ ಬ್ಯಾಗ್ನವ್ರು ಇರೇ ಬೈತೀರಿ. A few inches later. ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ. ಹೋಗಿ ತಡೆಗಾಲೆಯನ್ನು ಊದಿ. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮನ್, ಗಂಧದ ಕಡ್ಡಿ ಪರ್ಮೆ. ಇವರೆಲ್ಲ ಯಾವುದು ಚಂದಿ ಕಳ್ತನ ಮಾಡಕ್ ಫ್ರೆಂಡ್ಸ್ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಚೆನ್ನಾಗಿತ್ತು ಅದು ಬಂದಿದ್ದು. ಇದು ಗವಿಗಂಗಾಧರೇಶ್ವರ ಸ್ವಾಮಿ ಟೆಂಪಲ್ ಗೈಸ್. ಅದ್ರ ಮೇಲೆ ಅಲ್ಲಿ ಚಿತ್ರದುರ್ಗ ಕಲ್ಲಿನ ಕೋಟೆ ತರ ಒಂದ್ ಮಾಡ್ಬಿಟ್ಟವ್ರ ಮೇಲ್ಗಡೆ. ತನೆಯಲ್ಲಿ ಸಿಕ್ಕುದ್ರಾ? ಇತ್ತೊಂದು ಕಳ್ದೋಗ್ಬಿಟ್ಟು ನೋಡ್ಕೊಂಡು ಕಂಪ್ಲೀಟ್ ಚಿಕ್ಕ ಹುಡುಗಿ ಅಲ್ವಾ ನೀನೇ ಟೀಮಲ್ಲಿ ಮಿಸ್ಸು. ಅಲ್ಲಿ ಫೋಟೋ ತೆಗಿಸ್ಕೊಂಡ್ವಿ, ಅದಕ್ಕೆ ನಿಂಗೆ ಫೋನ್ ಮಾಡಿದೆ. ನಿನ್ಗೆ ಹೋಗ್ಲಿ ಬಿಡಿ, ಇಲ್ಲೇ ನೋಡ್ಕೊಂಬಿಡಿ ಇವಳು ತನುಶ್ರೀ ಅಂತ. ಏನ್ ಗೊತ್ತಾ, ನನ್ಗಂತೂ ಏನ್ ಬಿಡ್ಕೋಬೇಕು ಅಂತಾನೆ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಒಂದ್ಸಲ ಏನೋ ಈಸಿಯಾಗಿ ಬಂತು, ಒಂದ್ಸಲ ಭಾರ ಬಂತು ಅಂತ ಸುಮ್ಮನೆ ಹೇಳ್ಬಿಟ್ಟು ಅವ್ರಿಗೆ 3 ಸರಿ ಏನ್ ಗೊತ್ತಾ ಮಾಡೋದು ಅವರು, ಒಂದು ನಿಮ್ಗೆ ಎಷ್ಟು ವೆಯ್ಟ್ ಇದೆ ಅಂತ ಅಂದಾಜು ಬರುತ್ತಲ್ಲ, 4ನೇ ಸರಿ ಎದ್ದಾಗ ವೆಯ್ಟ್ ಡಿಫ್ರೆನ್ಸ್ ಬಂದ್ರೆ ಅವಾಗ ಹೇಳೋದು. ಕೈ ನೋವು ಬರುತ್ತಲ್ಲ 3 ಸಲ ಎತ್ತದ. ಇಲ್ಲ 3 ಸಲ ಎದ್ದಾಗ ಒಂದೇ ವೆಯ್ಟ್ ಅನ್ಸುತ್ತೆ. 4ನೇ ಸರಿ ಅಂದಾಗ ಈ ವ್ಲಾಗ್ ಮಾಡ್ಬಿಟ್ಟು ನೀವು ಡಿಸಪಾಯಿಂಟ್ ಆಗಬೇಡಿ. ನಿಮ್ಗೆ ಇಷ್ಟ ಇದ್ರೆ ಬನ್ನಿ ಅಲ್ವಾ? ಹೌದು, ಶಿವಗಂಗೆ ಹೋಗ್ಬಿಡಿ ಹೇಳ್ತೀನಿ ಅಷ್ಟೇ. ಓದಕ್ ಬಿಟ್ಟೇ ಇರ್ಲಿಲ್ಲ ಬ್ರೋ, ಕೊರೋನಾ ಅನ್ಬಿಟ್ಟು ಶಿವಗಂಗೆಲ್ಲ ಹೋಗಿದ್ದೆ, ನಾನು ಸಿಕ್ಕಿಲ್ಲ ನೀರು ಅವಾಗ. ಇವಾಗ ದೊಡ್ಡದಾಗಿದೆ, ಹೋಗಿ ನೀರು ಸಿಗುತ್ತೆ. ಹೋಗ್ಬೇಕು ನಮ್ಮ ಕಾಲೇಜ್. ಆದಿಚುಂಚನಗಿರಿ ಕ್ಷೇತ್ರದ ಮಠ. ಇಲ್ಲಿ ಪ್ರಸಾದನ ಕೊಡ್ತಾರೆ. ಇಲ್ಲೋದ್ರೆ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಗರ್ಭಗುಡಿ ಒಳಗಡೆ ಫೋನ್ ಅಲೋ ಇರಲ್ಲ, ದರ್ಶನ ಮಾಡ್ಬೋದು. ಇನ್ನು ಮೇಲ್ಗಡೆ ಹಿಂಗೆ ಬೆಟ್ಟ ಹತ್ಕೊಂಡು ಹೋದ್ರೆ ಅಲ್ಲಿ ಎತ್ತೋ ಬಸವಣ್ಣ ಅನ್ನೋದು ಒಂದು ಕಲ್ಲಿತ್ತು ಗೈಸ್. ನಿಮ್ಗೆ ಮನಸ್ಸಲ್ಲಿ ಏನಾದರೂ ಆಗುತ್ತೋ ಇಲ್ವೋ ಅನ್ನೋದೇನಾದರೂ ಒಂದು ಪ್ರಶ್ನೆನ ಕೇಳಿದ್ರೆ ಆ ಕಲ್ಲನ್ನ ಎತ್ತಿದ್ರೆ ಆ ಕೆಲಸ ಆಗೋದಿದ್ರೆ ಈಸಿಯಾಗಿ ಬರುತ್ತೆ, ಇಲ್ಲ ಅಂದರೆ ಈಸಿ. ಇದು ಈ ಕಡೆಯಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ ಗೈಸ್. ಸಖತ್ತಾಗಿದೆ, ಗ್ರೀನರಿ ಫುಲ್ಲು. ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಅದನ್ನ ಬಿಟ್ಬಿಟ್ಟು ಸದ್ಯಕ್ಕೆ ಚುಂಚನಗಿರಿಯಿಂದ ನಾವು ಹೊರಗೆ ಹೋಗ್ತಾ ಇದ್ದೀವಿ ಗೈಸ್. ಫುಲ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಗೈಸ್. ಇದು ದೀಪ ಮಂದಿರ, ಅಲ್ಲಿಗೆ ನಾವು ಇವಾಗ ಹೋಗಿದ್ದು ಗೈಸ್. 1,000 ರೂಪಾಯಿ ತಿಂಗ್ಳಿಗೆ 30,000 ರೂಪಾಯಿ. 3 ಜನ ಬಂದ್ರೆ ಎಲ್ಲಿಗೆ? ಅಲ್ಲಿ ಕಲ್ಲೆತ್ತೋರ್ಗ. ಓ ಲೆಕ್ಕ ಆಗ್ತಿದ್ಯಾ ಎಷ್ಟು? 3 ಜನ ಬಂದ್ರೆ
10 ರೂಪಾಯಿ ಎಷ್ಟಾಗುತ್ತೆ? 1,000 ರೂಪಾಯಿ ತಾನೆ. 1,000 ರೂಪಾಯಿ ದಿನಕ್ಕೆ. ಇದು 30,000. ಅವರು ನಾವು ಇಡ್ಲಿ ಮಾಡ್ತಿದ್ರಲ್ಲ ಅವ್ರನ್ನ ಮಾತಾಡ್ಸಿದ್ವಲ್ಲ, ಅವ್ರ ದಿನಕ್ಕೆ 4ರಿಂದ 5,000 ಮಾಡ್ತಾರೆ ದಿನಕ್ಕೆ. ಹೇಳಿದ್ರಲ್ಲ 4ರಿಂದ 5,000 ದಿನಕ್ಕೆ ಇಡ್ಲಿ ವ್ಯಾಪಾರ. ಲಾಭ ಎಲ್ಲ ಕಲ್ತು ಪ್ರಾಫಿಟ್ ಎಲ್ಲ ಎಕ್ಸ್ಪೆನ್ಸ್ ಎಲ್ಲ ಕಲ್ತು ದಿನಕ್ಕೆ ಅಷ್ಟು ಮಾಡ್ತಾರೆ ಅಂದರೆ ಅವ್ರಿಗೆ ಅದು ಯಾವುದೂ ಲೆಕ್ಕ ಇರಲ್ಲ. ಕಾಲು ಚೆನ್ನಾಗಿ ಹೋಗಿ ಕೆಲಸ ಮಾಡಲಿ. ಸುಮ್ಮನೆ ಇಂಥವ್ರಿಗೆಲ್ಲ ಕಾಸು ಕೊಡಬಾರ್ದು ಗೈಸ್. ಯಾರು ತೀರಾ ಅವ್ರ ಕೈಲಿ ಆಗಲ್ಲ ಅಂಥವ್ರಿಗೆ ಕೊಡಬೇಕು. ಮೈ ಗಟ್ಟಿ ಮುಟ್ಟಾಗಿದ್ದು ಸುಮ್ಮನೆ ಕಾಸು ಕೊಟ್ಟರೆ ವೇಸ್ಟ್, ದುಡ್ಡು ದಂಡ. ಇದು ಇಲ್ಲಿಂದ ವ್ಯೂ. ಕಾಲೆಲ್ಲ ಫುಲ್ ಶೇಕ್ ಆಯ್ತಾವೆ ನನಗಂತೂ. ಯಾಕೆ ತಾನೋ ಸೈಲೆಂಟ್ ಆಗಿದೆಯಾ? ಬಿಟ್ಟೋಗ್ಬಿಟ್ವಿ ಅಂತಲ್ಲ. ಆ ಬಂಡೆ ಒಳಗೆ ಕೆಳಗೆ ನೀನು ಬರ್ಬೇಕಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಡಿಕೆ ಅಂದ್ರೆ ಇವಳಂತೆ ಬಾಳೆ